ಚಿಕ್ಕಮಗಳೂರು ಭಾಗದಲ್ಲಿ ನಾಗರ ಹಾವಿನಿಂದ ಬೈಕ್ ಮತ್ತು ಸರ್ಕಾರಿ ಬಸ್ಸಿನ ಮಧ್ಯೆ ಅಪಘಾತ ಆಗಿದೆ. ಹಾವನ್ನು ನೋಡಿ ಮೊದಲಿಗೆ ಏನು ಮಾಡಿಬಿಡ್ತಾನೆ, ಬೈಕ್ ಅವನು ಸಡನ್ ಆಗಿ ನಿಲ್ಲಿಸ್ಬಿಡ್ತಾನೆ. ನಿಲ್ಲಿಸ್ತಾ ಇದ್ದಂತೆ ಹಿಂದ್ಗಡೆಯಿಂದ ಬಸ್ಸು ವೇಗವಾಗಿ ಬರ್ತಾ ಇರುತ್ತೆ. ಆ ಬಸ್ಸು ಬೈಕ್ಗೆ ಡಿಕ್ಕಿ ಹೊಡೆದು ಬಿಡುತ್ತೆ. ಬೈಕ್ಗೆ ಡಿಕ್ಕಿ ಹೊಡೆದ ನಂತರ ತೋಟಕ್ಕೆ ನುಗ್ಗಿಬಿಟ್ಟಿದೆ ಬಸ್ಸು. ಕಂಟ್ರೋಲ್ ಮಾಡಕ್ಕೆ ಹೋಗಿದ್ದಾರೆ. ಅದಾದ್ಮೇಲೆ ಅಜ್ಜಂಪುರ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಾಗಿರೋ ಘಟನೆ ಇದು. ಬೈಕನ್ನು ತಪ್ಪಿಸೋದಕ್ಕೆ ಬ್ರೇಕ್ ಹಾಕಿದ ಕೂಡಲೇ ಬ್ಲೇಡ್ ಕಟ್ಟಾಗೋಯ್ತು. ಈ ಅಪಘಾತ ಆಗೋದು. ಅದೃಷ್ಟವಶಾತ್ ಸದ್ಯ ಬೈಕ್ ಸವಾರ, ಬಸ್ನಲ್ಲಿದ್ದ ಪ್ರಯಾಣಿಕರು ಎಲ್ಲರೂ ಕೂಡ ಬಚಾವಾಗಿದ್ದಾರೆ. ಯಾರಿಗೇನಾಗಿಲ್ಲ. ಚಾಲಕನ ಚಾಣಾಕ್ಷತನ ಇಲ್ಲಿ ಗಮನಿಸ್ಬೋದು. ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಸರ್ಕಾರಿ ಬಸ್ನಲ್ಲಿ 20ಕ್ಕೂ ಹೆಚ್ಚು ಪ್ರಯಾಣಿಕರಿದ್ದರು. ನೋಡಿ, ತೋಟದ ಆವರಣಕ್ಕೆ ನುಗ್ಗಿರೋದದು. ತೋಟದೊಳಗೇನೆ ನುಗ್ಗಿದೆ. ನೋಡಿ, ಇದೇ ಚಿಕ್ಕ ರೋಡ್ ಇದು. ಸೊ ತೋಟ, ಮರ, ಗಿಡಗಳು ಜಾಸ್ತಿ ಇದ್ದಂಥ ಜಾಗದಲ್ಲಿ ಆವಾಗ ಓಡಾಡ್ತಾ ಇರ್ತವೆ. ಹಾಗೆ ರಸ್ತೆ ಮಧ್ಯದಲ್ಲಿ ಹಾವು ಹೋಗ್ತಾ ಇರುತ್ತೆ. ಅದನ್ನು ನೋಡಿದ ತಕ್ಷಣ ಬೈಕ್ ಸವಾರ ಸಡನ್ ಬ್ರೇಕ್ ಹೊಡೆದಿದ್ದಾನೆ, ನಿಲ್ಲಿಸಿದ್ದಾನೆ. ಹಿಂದ್ಗಡೆಯಿಂದನೂ ಬಸ್ ಬರ್ತಾ ಇತ್ತು. ಖಾಲಿ ರೋಡು, ಏನಿಲ್ಲ, ಆರಾಮಾಗಿ ಅಂತೇಳಿ ಸ್ವಲ್ಪ ಸ್ಪೀಡ್ನಲ್ಲೇ ಇತ್ತು. ಓವರ್ ಸ್ಪೀಡ್ ಅಲ್ಲ, ಸ್ಪೀಡ್ನಲ್ಲಿತ್ತು. ಸಡನ್ ಬ್ರೇಕ್ ಹಾಕಿದ್ರಿಂದಾಗಿ ಬಸ್ ಚಾಲಕನೂ ಕೂಡ ಸಡನ್ ಆಗಿ ನಿಲ್ಸಕ್ಕೆ ಹೋದಾಗ ಬ್ಲೇಡ್ ಕಟ್ಟಾಗಿ ಹೋಗಿದೆ. ಸೊ ಕಂಟ್ರೋಲ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ತೋಟದಕ್ಕೆ ನುಗ್ಗಿಸ್ಬಿಟ್ಟಿರೋದು ಬಸ್ಸನ್ನು. ಯಾರಿಗೂ ಏನೂ ಆಗಿಲ್ಲ ಸದ್ಯ ಈ ಅವಘಡದಲ್ಲಿ. ಅದು ಅದೃಷ್ಟ. ಅವ್ರು ಇದಕ್ಕೆ ಡಿಪಾರ್ಟ್ಮೆಂಟ್